ವೆಲ್ಕಮ್ ಬ್ಯಾಕ್ ದಿ ಯೂಟ್ಯೂಬ್ ಚಾನಲ್ ಟೆಕ್ನಾಲಜಿ ಟೆಕ್ ಇನ್ ಕನ್ನಡ. ನಾನು ಇವತ್ತು ಹೊಸ ವಿಡಿಯೋ ಮೂಲಕಾಂತರ ಬಂದಿದ್ದೇನೆ. ಏನು ವಿಷಯಪ್ಪ ನಾನು ತಿಳಿಸಿದ್ದೇನೆ ನಿಮಗೆ. ಕಡಿಮೆ ಬಜೆಟಿನ ಫೋನ್ 5G ಫೋನ್ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತೇನೆ. ನಿಮಗೆ ಬಜೆಟ್ ತಕ್ಕಂತೆ ನಿಮಗೆ ಫೋನ್ ಸಹ ಬೇಕಾಗುತ್ತದೆ. ಈಗಿನ ಕಾಲದಲ್ಲಿ ನಿಮಗೆ ಟಾಪ್ 5 ಫೋನ್ ಬಜೆಟ್ ತಕ್ಕಂತೆ 20,000 ಒಳಗಿನ ಫೋನ್ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸುತ್ತೇನೆ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಬೆಲ್ ಐಕನ್ ಒತ್ತಿ ಬನ್ನಿ ವಿಡಿಯೋ ಶುರು ಮಾಡುವ. ಟಾಪ್ 5 ಫೋನ್. ನೋಡಿ ಫ್ರೆಂಡ್ಸ್, ಈಗ ನಾನು ಮೊದಲಿಗೆ ಫೋನ್ ಸ್ಯಾಮ್ಸಂಗ್ M35 ಗ್ಯಾಲಕ್ಸಿ ಈ ಫೋನ್ ಹೊಂದಿದೆ. ಇದು ರ್ಯಾಮ್ ಬಂದುಬಿಟ್ಟು 8GB ರ್ಯಾಮ್ 128, 6GB ರ್ಯಾಮ್ 128 ಸ್ಟೋರೇಜ್ ಹೊಂದಿದೆ. ಇದರ ಬ್ಯಾಟ್ರಿ ಬಂದುಬಿಟ್ಟು 6000 mAh ಬ್ಯಾಟ್ರಿ ಹೊಂದಿದೆ ಈ ಫೋನಿಗೆ. ಇದರ ಡಿಸ್ಪ್ಲೇ ಬಂದುಬಿಟ್ಟು 120 ಹರ್ಟ್ಸಿನ ಅಮೂಲ್ಯ ಡಿಸ್ಪ್ಲೇ ಹೊಂದಿದೆ. ಇದರ ಕ್ಯಾಮರಾ ಹಿಂದೆ 3 ಕ್ಯಾಮರಾ ಹೊಂದಿದೆ. ಇದು 3 ಕ್ಯಾಮರಾ, ಒಂದೊಂದು MP, ಇದು 1 MP 50 MP, ಎರಡನೇದು 8 MP, ಮೂರನೇದು 2 MP ಕ್ಯಾಮರಾ ಹೊಂದಿದೆ. ಇದು ಫ್ರಂಟ್ ಕ್ಯಾಮರಾ ಬಂದುಬಿಟ್ಟು 13 MP ಕ್ಯಾಮರಾ. ಇದು ಈಗ ಆಂಡ್ರಾಯ್ಡ್ 14 ಬೇಸ್ ಬ್ಯಾಂಡ್ ಇದು ಹೊಂದಿದೆ. ಇದರ ರೇಟ್ ಬಂದುಬಿಟ್ಟು 6GB ರ್ಯಾಮ್ 128 ಸ್ಟೋರೇಜಿನ 16,999, 17,000. ಇದರ 8GB ರ್ಯಾಮ್ 128 ಸ್ಟೋರೇಜ್ ಹೊಂದಿರುವುದು ಈ ರೇಟ್ ಬಂದುಬಿಟ್ಟು 20,999, ಆಲ್ಮೋಸ್ಟ್ 21,000 ಈ ರೇಟ್ ಹೊಂದಿದೆ. ಓಕೆ ಫ್ರೆಂಡ್ಸ್, ಸ್ಯಾಮ್ಸಂಗ್ ಫೋನಿನ ಗ್ಯಾಲಕ್ಸಿ M35 ಈ ಫೋನನ್ನು ನಾನೀಗ ಹೇಳಿದ್ದೇನೆ. ಈಗ ನೋಡಿ ಫ್ರೆಂಡ್ಸ್, ಐಕ್ಯೂನವರ ಈಗ ಎರಡನೇ ಫೋನ್ ಈಗ ವಿಡಿಯೋ ತಿಳಿಸಿದ್ದಾನೆ. iQOO Z9 Lite 5G. ಇದರ ರ್ಯಾಮ್ ಬಂದುಬಿಟ್ಟು 4GB ರ್ಯಾಮ್ 128 ಸ್ಟೋರೇಜ್. ಇದು 6GB ರ್ಯಾಮ್ 128 ಸ್ಟೋರೇಜ್, ಎರಡು ರೀತಿಯ ರ್ಯಾಮ್ ಸ್ಟೋರೇಜ್ ಇದೆ. ಇದರ ಡೈಮೆನ್ಸಿಟಿ ಬಂದುಬಿಟ್ಟು 6300 ಡೈಮೆನ್ಸಿಟಿ ಹೊಂದಿದೆ. ಇದರ ಡಿಸ್ಪ್ಲೇ ಬಂದುಬಿಟ್ಟು 90 ಹರ್ಟ್ಸಿನ HD ಡಿಸ್ಪ್ಲೇ, ಅಮೂಲ್ಯ ಡಿಸ್ಪ್ಲೇ ಹೊಂದಿದೆ. ಎರಡು ರೀತಿಯ ಕ್ಯಾಮರಾ ಹಿಂದೆ ಇದೆ. AI ಕ್ಯಾಮರಾ 50 MP ಮತ್ತು 2 MP ಎರಡು ಕ್ಯಾಮರಾ ಕೊಟ್ಟಿದ್ದಾರೆ. ಇದರ ಫ್ರಂಟ್ ಕ್ಯಾಮರಾ ಬಂದುಬಿಟ್ಟು 13 MP ಫ್ರಂಟ್ ಕ್ಯಾಮರಾ ಹೊಂದಿದೆ. ಇದರ ಬ್ಯಾಟ್ರಿ ಬ್ಯಾಕಪ್ ಬಂದುಬಿಟ್ಟು 5000 mAh ಬ್ಯಾಟ್ರಿ ಬಂದಿದೆ. ಇದು ಆಂಡ್ರಾಯ್ಡ್ 14 ಬೇಸ್ ಬ್ಯಾಂಡ್ ಈ ಹೊಂದಿದೆ. ಇದರ ಆಂಡ್ರಾಯ್ಡ್ ಬಂದುಬಿಟ್ಟು 2 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ಕೊಡ್ತಾರೆ, 3 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಕೊಡ್ತಾರೆ ಈ ಫೋನಿಗೆ. ಸ್ಯಾಮ್ಸಂಗ್ ಫೋನ್ ಸಮೇತ ಕೊಡಲಿಲ್ಲ ಎಷ್ಟು ವರ್ಷ ಅಂತ, ಒಳ್ಳೆಯದು. ಇದರ ರೇಟ್ ಬಂದುಬಿಟ್ಟು 4GB ರ್ಯಾಮ್ 128 ಸ್ಟೋರೇಜಿನ ಫೋನ್ 10,500, 6GB ರ್ಯಾಮ್ 128 ಸ್ಟೋರೇಜ್ ಬಂದುಬಿಟ್ಟು 11,999. ಈ ವಿಡಿಯೋ ನೋಡುವ ಸ್ನೇಹಿತರೆ ಬನ್ನಿ ಪಾರ್ಟ್ 3 ಫೋನ್ ನೋಡುವ ಸ್ನೇಹಿತರೆ. ಪಾರ್ಟ್ 3 ರೆಡ್ಮಿ ನೋಟ್ 13 5G ಫೋನ್ ಈಗ ನೋಡ್ತಿರೋ ಸ್ನೇಹಿತರೆ. ಇದರ ರ್ಯಾಮ್ ಬಂದುಬಿಟ್ಟು 6GB ರ್ಯಾಮ್ 128 ಸ್ಟೋರೇಜು, 8GB ರ್ಯಾಮ್ 256 ಸ್ಟೋರೇಜು, 12GB ರ್ಯಾಮ್ 256 ಸ್ಟೋರೇಜ್ ಹೊಂದಿದೆ. ಇದರ ಡೈಮೆನ್ಸಿಟಿ ಬಂದುಬಿಟ್ಟು 6080 ಡೈಮೆನ್ಸಿಟಿ ಹೊಂದಿದೆ. ಇದರ ಡಿಸ್ಪ್ಲೇ ಬಂದುಬಿಟ್ಟು 120 ಹರ್ಟ್ಸಿನ HD ಡಿಸ್ಪ್ಲೇ ಹೊಂದಿದೆ. ಇದರ IP ರೇಟ್ ಸಮೇತ ಕೊಟ್ಟಿದ್ದಾರೆ, IP54 ಡಸ್ಟ್ ವಾಟರ್ ಈ ಫೋನ್ ಹೊಂದಿದೆ. ಇದರ ಬ್ಯಾಟ್ರಿ ಬಂದುಬಿಟ್ಟು 5000 mAh ಬ್ಯಾಟ್ರಿ ಹೊಂದಿದೆ. ಇದರ ಕ್ಯಾಮರಾ 3 ಕ್ಯಾಮರಾ ಹೊಂದಿದೆ. 108 MP, ಎರಡನೇ ಕ್ಯಾಮರಾ 8 MP, ಮೂರನೇದು 2 MP ಕ್ಯಾಮರಾ ಹೊಂದಿದೆ. ಇದು ಫ್ರಂಟ್ ಕ್ಯಾಮರಾ ಬಂದುಬಿಟ್ಟು 16 MP ಫ್ರಂಟ್ ಕ್ಯಾಮರಾ ಹೊಂದಿದೆ. ಇದು ಆಂಡ್ರಾಯ್ಡ್ 14 ಬೇಸ್ ಬ್ಯಾಂಡ್ ಈ ಫೋನ್ ಈಗ ನಡೀತಾ ಇದೆ. ಇದರ ರೇಟ್ ಬಂದುಬಿಟ್ಟು 6GB ರ್ಯಾಮ್ 128 16,000, 8GB ರ್ಯಾಮ್ 256 18,000, 12GB 250 ಸ್ಟೋರೇಜ್ ಹೊಂದಿದೆ 19,000 ಈ ರೇಟ್ ಹೊಂದಿದೆ. ಈ ಫೋನ್ ಆಂಡ್ರಾಯ್ಡ್ 14 ಬೇಸ್ ಬ್ಯಾಂಡ್ ಹೊಂದಿದೆ. ಬೆಸ್ಟ್ ಫೋನ್ ನೋಡು ಸ್ನೇಹಿತರೆ. ಮುಂದಿನ ವಿಡಿಯೋ ಸಿಗುವ ಪಾರ್ಟ್ 4 ವಿಡಿಯೋ ನೋಡು ಸ್ನೇಹಿತರೆ. ಪಾರ್ಟ್ 4 ವಿಡಿಯೋ ಪೋಕೋ M6 Pro 5G ಫೋನ್ ಬೆಸ್ಟ್ ಫೋನ್ ಆಗಿದೆ. ಬೆಸ್ಟ್ ಬಜೆಟಿನ ಈ ಫೋನ್ ಇದಾಗಿದೆ. ಇದರ ರ್ಯಾಮ್ ಬಂದುಬಿಟ್ಟು 6GB ರ್ಯಾಮ್ 128, 8GB ರ್ಯಾಮ್ 128 ಸ್ಟೋರೇಜ್ ಹೊಂದಿದೆ. ಎರಡು ರೀತಿಯ ಸ್ಟೋರೇಜ್ ಇದೆ. ಇದರ ಬ್ಯಾಟ್ರಿ ಬ್ಯಾಕಪ್ ಬಂದುಬಿಟ್ಟು 5030 mAh ಬ್ಯಾಟ್ರಿ ಹೊಂದಿದೆ. ಇದರ ಡಿಸ್ಪ್ಲೇ ಬಂದುಬಿಟ್ಟು 90 ಹರ್ಟ್ಸಿನ HD ಅಮೂಲ್ಯ ಡಿಸ್ಪ್ಲೇ ಹೊಂದಿದೆ. ಇದರ ಕ್ಯಾಮರಾ ಬಂದುಬಿಟ್ಟು 108 ಮತ್ತು ಇನ್ನೊಂದು 2 MP ಎರಡು ಕ್ಯಾಮರಾ ಹೊಂದಿದೆ. ಇದರ ಫ್ರಂಟ್ ಕ್ಯಾಮರಾ ಬಂದುಬಿಟ್ಟು 13 MP ಕ್ಯಾಮರಾ ಹೊಂದಿದೆ. ಇದರ ಆಂಡ್ರಾಯ್ಡ್ ಬೇಸ್ ಬ್ಯಾಂಡ್ 14 ಹೊಂದಿದೆ. ಇದರ ರೇಟ್
6 GB RAM 128 ಸ್ಟೋರೇಜಿನ 12,000, 8 GB RAM 128 14,000 ಈ ಫೋನ್ ಆಗಿದೆ. ಈ ಬೆಸ್ಟ್ ಬಜೆಟ್ ಫೋನ್ ಅಂತ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಓಕೆ, ನೆಕ್ಸ್ಟ್ ಪಾರ್ಟ್ 5 ವಿಡಿಯೋ ನೋಡೋ ಸ್ನೇಹಿತರೆ ಬನ್ನಿ. ಪಾರ್ಟ್ 5 ವಿಡಿಯೋ ವಿವೋ T3 Lite 5G. ಇದರ ರ್ಯಾಮ್ ಬಂದುಬಿಟ್ಟು 4 GB RAM 128 ಸ್ಟೋರೇಜ್, 6 GB RAM 128 ಸ್ಟೋರೇಜ್ ಹೊಂದಿದೆ. ಇದರ ಬ್ಯಾಟ್ರಿ ಬ್ಯಾಕಪ್ ಬಂದುಬಿಟ್ಟು 5000 mAh ಬ್ಯಾಟ್ರಿ ಹೊಂದಿದೆ. ಇದರ ಡಿಸ್ಪ್ಲೇ ಬಂದುಬಿಟ್ಟು 90Hz HD ಡಿಸ್ಪ್ಲೇ ಹೊಂದಿದೆ. ಇದರ IP64 ಡಸ್ಟ್ ಆ್ಯಂಡ್ ವಾಟರ್ ಹೊಂದಿದೆ. ಇದರ ಕ್ಯಾಮರಾ ಬಂದು 2 ಕ್ಯಾಮರಾ ಹೊಂದಿದೆ. ವಿವೋಗೆ ಮೊದಲನೇ ಕ್ಯಾಮರಾ 50 MP, ಎರಡನೇ ಕ್ಯಾಮರಾ 2 MP ಕ್ಯಾಮರಾ ಬಂದಿದೆ. ಇದರ ಫ್ರಂಟ್ ಕ್ಯಾಮರಾ ಬಂದಿದ್ದು 8 MP ಕ್ಯಾಮರಾ. ಇದು ಫೋನ್ ಬೆಸ್ಟ್ ಫೋನ್ ಆಗಿದೆ. ಇದು ಕಡಿಮೆ ಬಜೆಟ್ ಫೋನ್. ಇದರ ಆಂಡ್ರಾಯ್ಡ್ 14 ಬೇಸ್ ವೇರಿಯಂಟ್ ನಡೀತಿದೆ. ಇದರ ರೇಟ್ ಬಂದುಬಿಟ್ಟು 4 GB RAM 128 ಸ್ಟೋರೇಜ್ 11,000, 6 GB RAM 128 ಸ್ಟೋರೇಜ್ 12,000 ಫೋನ್ ಹೊಂದಿದೆ. ಈ ಫೋನ್ ಬೆಸ್ಟ್ ಫೋನ್ ಅಂತಾನೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ನಾನು ಮುಗಿಸಿದ್ದೇನೆ. ಮುಂದಿನ ವಿಡಿಯೋ ಸಿಗುವ. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತೀನಿ. ನೋಡಿರೋ ಟಾಪ್ 5 ಫೋನ್ ಯಾವುದ್ರಲ್ಲಿ ನಿಮಗೆ ಬಜೆಟ್ ತಕ್ಕಂತೆ ನಾನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸಿದ್ದೇನೆ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್, ಬೆಲ್ ಐಕನ್ ಮತ್ತು ಸಪೋರ್ಟ್ ಮಾಡಿ. ಈ ವಿಡಿಯೋ ಇನ್ನಷ್ಟು ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗುವ.